ಇತ್ತೀಚೆಗೆ ಬಿಡುಗಡೆಯಾದ ಕಲ್ಕಿ ಚಿತ್ರದ ಬಳಿಕ ಪ್ರತಿಯೊಬ್ಬರಲ್ಲಿಯೂ ಮಹಾಭಾರತದಲ್ಲಿ ಅತ್ಯಂತ ಬಲಿಶಾಲಿ ಯಾರು ಎಂಬ ಪ್ರಶ್ನೆಗಳು ಮೂಡಿಬರುತ್ತೆ. ನಿಮ್ಮ ಪ್ರಕಾರ ಮೊದಲು ಕರ್ಣ ಅಥವಾ ಶ್ರೀಕೃಷ್ಣ, ಅರ್ಜುನ, ಅಶ್ವತ್ಥಾಮ ಎಂಬ ಹೆಸರುಗಳು ಮೂಡಿಬರುತ್ತೆ. ನಿಜಕ್ಕೂ ಇವರೆಲ್ಲರಿಗಿಂತಲೂ ಅತ್ಯಂತ ಬಲಿಶಾಲಿ ಯಾರು ಎಂದರೆ ಬರ್ಬರಿಕ. ಹೌದು, ಈ ಹೆಸರನ್ನ ಬಹುತೇಕ ಜನ ಇದುವರೆಗೂ ಕೇಳಲು ಸಾಧ್ಯವಿಲ್ಲ. ಮಹಾಭಾರತದಲ್ಲಿ ಬರ್ಬರಿಕನ ಪಾತ್ರ ಬಹಳ ಮುಖ್ಯವಾದದ್ದು. ಆದರೆ ಶ್ರೀಕೃಷ್ಣನ ಲೀಲೆಯಿಂದ ಬರ್ಬರಿಕ ಯುದ್ಧದ ಸಮಯದಲ್ಲಿ ಇಲ್ಲದಂತಾಗುತ್ತಾನೆ. ಇಷ್ಟಕ್ಕೂ ಈ ಬರ್ಬರಿಕ ಯಾರು ಎಂಬ ಅನುಮಾನ ನಿಮಗೂ ಬಂದಿರಬಹುದು. ಪುರಾಣಗಳ ಪ್ರಕಾರ ಬರ್ಬರಿಕ ಭೀಮನ ಮೊಮ್ಮಗ, ಘಟೋತ್ಕಚನ ಮಗ. ತನ್ನ ಚಿಕ್ಕಂದನಿಂದಲೂ ಸಹ ಸಾಕಷ್ಟು ಧೈರ್ಯಶಾಲಿಯಾಗಿ ಬೆಳೆದ ಈ ಬರ್ಬರಿಕನಿಗೆ ಮಹಾಶಿವ ಹಾಗೂ ಅಷ್ಟದೇವರುಗಳು ಸೇರಿ 3 ಬಾಣಗಳನ್ನು ನೀಡಿರುತ್ತಾರೆ. ಈ ಬಾಣಗಳಿಂದಲೇ ಅಂದಿನಿಂದ ತ್ರಿವರ್ಣಧಾರಿ ಎಂದ ಹೆಸರನ್ನ ಪಡೆದುಕೊಳ್ಳುತ್ತಾನೆ. ಈ ಬಾಣಗಳಿಂದ ಶ್ರೀಕೃಷ್ಣನಿಗೂ ಸಹ ಆಪತ್ತು ತಪ್ಪಿದ್ದಲ್ಲ. ಅಷ್ಟೊಂದು ಪ್ರಭಾವಶಾಲಿಯಾದಂತಹ ಬಾಣಗಳನ್ನು ಬರ್ಬರಿಕ ಪಡೆದುಕೊಳ್ಳುತ್ತಾನೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ನೀನು ಯಾರ ಪಕ್ಷ ನಿಲ್ಲುತ್ತೀಯ ಎಂದು ಶ್ರೀಕೃಷ್ಣ ಕೇಳಿದಾಗ, ನಾನು ಸೋಲುವ ಪಕ್ಷದ ಕಡೆ ಯುದ್ಧ ಮಾಡುತ್ತೇನೆಂದು ಹೇಳುತ್ತಾನೆ. ಇದರ ಪ್ರಕಾರ ಕೌರವರು ಹೆಚ್ಚಾಗಿ ಹಾಗೂ ಅತಿ ಬಲಿಶಾಲಿಗಳಾಗಿದ್ದರಿಂದ ನಾನು ಪಾಂಡವರ ಪರ ಯುದ್ಧ ಮಾಡುತ್ತೇನೆಂದು ಹೇಳುತ್ತಾನೆ. ಆದರೆ ಬರ್ಬರಿಕನ ತಾಯಿ ಶ್ರೀಕೃಷ್ಣ ಯಾರ ಕಡೆ ಇರುತ್ತಾನೋ ಅವರೇ ತುಂಬ ಶಕ್ತಿಶಾಲಿಗಳು ಎಂದು ಹೇಳುತ್ತಾರೆ. ಇದರಿಂದ ಬರ್ಬರಿಕ ನಾನು ಕೌರವರ ಪರ ನಿಲ್ಲುವುದಾಗಿ ತೀರ್ಮಾನಿಸುತ್ತಾನೆ. ಇದು ಈ ಘಟನೆಗೂ ಮುಂಚೆಯೇ ಪಾಂಡವರ ಬಳಿ ಈ ಯುದ್ಧವನ್ನ ಎಷ್ಟು ದಿನಗಳಲ್ಲಿ ಮುಗಿಸುವುದಾಗಿ ಕೇಳಿದಾಗ ಶ್ರೀಕೃಷ್ಣನಿಗೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರು ಒಂದಿಷ್ಟು ದಿನಗಳನ್ನು ಸೂಚಿಸುತ್ತಾರೆ. ಆದರೆ ಇದೇ ಪ್ರಶ್ನೆಯನ್ನ ಬರ್ಬರಿಕನ ಬಳಿ ಕೇಳಿದಾಗ ನಾನು ಕೇವಲ ಒಂದೇ 1 ನಿಮಿಷದಲ್ಲಿ ಯುದ್ಧವನ್ನ ಮುಗಿಸುವುದಾಗಿ ಹೇಳುತ್ತಾನೆ. ಹೌದು, ಬರ್ಬರಿಕ ಅಷ್ಟೊಂದು ಶಕ್ತಿಶಾಲಿಯಾಗಿರುತ್ತಾನೆ. ಇನ್ನು ಬರ್ಬರಿಕನ ನಿರ್ಧಾರ ಬದಲಾವಣೆಯ ಬಳಿಕ ಶ್ರೀಕೃಷ್ಣ ಬರ್ಬರಿಕನ ಬಳಿ ಬಂದು ನಿನ್ನಿಂದ ನನಗೆ ದಾನವೊಂದು ಬೇಕು ಎಂದು ಕೇಳುತ್ತಾನೆ. ಇದಕ್ಕೆ ಒಪ್ಪಿದ ಬರ್ಬರಿಕ ದಾನವಾಗಿ ತನ್ನ ತಲೆಯನ್ನ ಶ್ರೀಕೃಷ್ಣನಿಗೆ ಕೊಡುತ್ತಾನೆ. ಆದರೆ ಈ ಸಂದರ್ಭದಲ್ಲಿಯೂ ಬರ್ಬರಿಕ ಮಾತ್ರ ನಾನು ಯುದ್ಧವನ್ನ ನೋಡುವ ಬಯಕೆಯನ್ನ ಶ್ರೀಕೃಷ್ಣನ ಬಳಿ ಪ್ರಸ್ತಾಪ ಮಾಡುತ್ತಾನೆ. ಅದರಂತೆಯೇ ಶ್ರೀಕೃಷ್ಣ ಯುದ್ಧ ನಡೆಯುವ ಜಾಗದಲ್ಲಿರುವ ದೊಡ್ಡ ಬೆಟ್ಟದ ಮೇಲೆ ಬರ್ಬರಿಕನ ತಲೆಯನ್ನ ಇಡುತ್ತಾನೆ. ಸೊ ಫ್ರೆಂಡ್ಸ್, ಒಂದು ವೇಳೆ ಮಹಾಭಾರತದ ಯುದ್ಧದಲ್ಲಿ ಬರ್ಬರಿಕ ಇದ್ದಿದ್ದರೆ ಕೇವಲ ಒಂದೇ 1 ನಿಮಿಷಕ್ಕೆ ಯುದ್ಧ ಪೂರ್ತಿಯಾಗುತ್ತಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ನಿಮಗೂ ಈ ಪೋಸ್ಟ್ ಇಷ್ಟ ಆದರೆ ಪೇಜ್ ಫಾಲೋ ಮಾಡಿ ಹಾಗೂ ಇತರ ಕಂಟೆಂಟ್ಗಾಗಿ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.